ಸುಸ್ವಾಗತ ವಿದ್ಯಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ವಿದ್ಯಾ. ಇವತ್ತಿನ ಸ್ಪೆಷಲ್ಲು ಏನಪ್ಪ ಅಂತಂದರೆ ಖಾರದ ಮಂಡಕ್ಕಿ ಅಂತಾರಲ್ಲ, ಖಾರದ ಚುರುಮುರಿ ಅಂತಾರೆ, ಖಾರದ ಮಂಡಕ್ಕಿ ಅಂತಾರೆ. ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಸೀಸನ್ನು ಮಳೆ ಸೀಸನ್ ಅಲ್ವಾ, ಮಳೆಗಾಲ ಒಳ್ಳೆ ಚೆನ್ನಾಗಿರುತ್ತೆ. ಟೀ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದ್ರ ಸಲುವಾಗಿ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಚುರುಮುರಿ, ಮಂಡಕ್ಕಿ ಅಂತೀವಿ, ಚುರುಮುರಿ ಎಷ್ಟಾದರೂ ತೊಗೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದು ತೊಗೋಬೋದು. ಆಮೇಲೆ ಶೇಂಗಾ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಯಾಕಂತಂದರೆ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀವಲ್ಲ, ಅದ್ರ ಸಲುವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಇದು ಪುಟಾಣಿ ಅಂತಾರಲ್ಲ, ಕಡಲೆ, ಅವು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟು ಇವನ್ನ ನಾವು ಹುರ್ಕೋಬೇಕು ಫ್ರೆಂಡ್ಸ್, ಸ್ವಲ್ಪ ಚುರುಮುರಿನ. ಯಾಕಂದರೆ ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ಇವನ್ನ ಜಾಸ್ತಿ ಉರಿಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ. ಗರಮಾಗೆ ಇದ್ದಾವೆ ಇವು ಚುರುಮುರಿ, ಮೆತ್ತಗೇನಿಲ್ಲ, ಗರಮಾಗೆ ಇದ್ದಾವೆ. ಆದ್ರೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತಿನ್ನೋಕೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಸೀಸನ್ ಅಲ್ವಾ ಫ್ರೆಂಡ್ಸ್, ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು. ಬಜ್ಜಿ ಬೋಂಡ ಅವೆಲ್ಲ ಮಾಡಿಕೊಂಡು ಟೀ ಜೊತೆಗೆ ತಿಂತಾ ಇರ್ತಾರೆ, ಸೂಪರಾಗಿರುತ್ತೆ. ಬಾಣಲಿ ಸ್ವಲ್ಪ ಚಿಕ್ಕದಾಯಿತು ಫ್ರೆಂಡ್ಸ್, ಅದು ಸ್ವಲ್ಪ ಕೆಲ್ಕೊತಿದ್ದಾರೆ. ಇರಲಿ, ತೊಂದರೆ ಇಲ್ಲ. ಇವು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಆಮೇಲೆ ನಾವು ಶೇಂಗಾ ಅಂತೀವಲ್ಲ, ಶೇಂಗಾನ ಸ್ವಲ್ಪ ಹುರ್ಕೋಬೇಕು. ತಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಪಾತ್ರೆಗೆ ದೊಡ್ಡದು ಬೇಸನ್ ಇರುತ್ತಲ್ಲ, ಬೇಸನ್ಗೆ ತಕ್ಕೋಬೋದು. ಇವಾಗ ಇನ್ನೊಂದು ಅದಕ್ಕೆ ಬಾಣಲಿ ಇಟ್ಕೊಂಡು ಇವು ಶೇಂಗಾ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಶೇಂಗಾ ಹುರ್ಕೊಳ್ಳೋಣ ಸ್ವಲ್ಪ. ಫ್ರೆಂಡ್ಸ್ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವು. ನಮ್ಮ ಕಡೆ ಅಂತೂ, ನಮ್ಮ ಊರ ಕಡೆ ಮಾತ್ರ ಜಾಸ್ತಿಯಾಗಿ ಇದನ್ನೇ ಮಾಡ್ಕೊಡೋದನ್ನ. ಏನಾದರೂ ಸ್ವಲ್ಪ ಮೋಡ ಆಯ್ತಪ್ಪ, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಯಾವುದೋ ಒಂದು ಪೇಪರ್ ಅವಲಕ್ಕಿ, ಚುರುಮುರಿ ಇಂಥ ಏನಾದರೂ ಒಂದು ಮಾಡ್ಕೊತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೀ ಜೊತೆಗೆ. ಫ್ರೆಂಡ್ಸ್, ಈಗ ಇವು ಪುಟಾಣಿನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇವು ಜಾಸ್ತಿ ಏನೂ ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಇವನ್ನ ಸ್ವಲ್ಪ ಇದು ಮಾಡ್ಕೊಂಡು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ಇವು ಇಷ್ಟು ಸಾಕು, ಜಾಸ್ತಿ ಹುರ್ಕೊಳ್ಳೋದು ಬೇಡ.
ಫ್ರೆಂಡ್ಸ್, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಹುರ್ಕೊಳ್ಳೋಕೆ ಅಷ್ಟೇ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಹಾಕ್ಬಿಡೋಣ. ಇದು ಸ್ವಲ್ಪ ಚೂರು ಫ್ರೈ ಆಗುತ್ತೆ. ಪುರಿ ಕಮ್ಮಿ ಮಾಡ್ಕೊಂಡು ಪರವಾಗಿಲ್ಲ. ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಏನು ತಗೊಂಡಿದ್ದೀವಲ್ಲ ಪುಡಿಗಳು, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಅವನ್ನ ಒಂಚೂರು ಫ್ರೈ ಮಾಡಿಕೊಂಡು ಅವು ಇದಕ್ಕೆ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್. ಈಗ ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕ್ಕೋತೀವಿ ಮಕ್ಕಳು. ಮಿಕ್ಸ್ ಮಾಡ್ಕೋಬೇಕು ಇಷ್ಟ. ಯಾಕಂದರೆ ನಾವು ಯಾವುದು ಫಸ್ಟಿಗೆ ಹುರ್ಕೊಂಡಿಲ್ಲ, ಪುಟಾಣಿ ಆಮೇಲೆ ಇದು ಶೇಂಗಾ ಬಿಟ್ಟರೆ ಯಾವುದೂ ಹುರ್ಕೊಂಡಿಲ್ಲ. ಸೊ ಅದ್ರ ಸಲುವಾಗಿ ಇದು ಉಪ್ಪು, ಖಾರ, ಅರಿಶಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಫ್ರೆಂಡ್ಸ್, ಈಗ ಇದಕ್ಕೆ ಮೊದಲೇ ಹುರ್ಕೊಂಡಿದ್ವಲ್ಲ ಶೇಂಗಾ ಆಮೇಲೆ ಪುಟಾಣಿ ಹಾಕೋಣ. ಸ್ವಲ್ಪ ಮಿಕ್ಸ್ ಆಗಿ ನೀವು ಈ ಸೈಡ್ಗೆ ಈರುಳ್ಳಿ, ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಪಕೋಡ ಇಂಥವು ನೆಂಚ್ಕೋಬೋದು. ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ಟವ್ ಆಫ್ ಮಾಡಿಕೊಂಡು ಇದೇನು ಮಾಡಿದ್ದೀವಲ್ಲ ಒಗ್ಗರಣೆ, ಇದನ್ನು ಈ ಚುರುಮುರಿಗೆ ಹಾಕ್ಬಿಟ್ಟು ಮೊದಲೇ ನಾವೇನು ಹುರ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದು ಚುರುಮುರಿ ಮಂಡಕ್ಕಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಗ್ಗರಣೆ, ಪುಟಾಣಿಗೆಲ್ಲ ಮಿಕ್ಸ್ ಆಗಬೇಕಲ್ಲ. ಎಷ್ಟು ದಿನ ಆದರೂ ಇಟ್ಕೋಬೋದು ಫ್ರೆಂಡ್ಸ್. ಇದು ಏನೂ ಆಗೋಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಮೋಸ್ಟ್ಲಿ. ಒಂದು ದಪ್ಪ ಸೈಜಿನ ಕವರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ ಬೇಗ ಇದು. ಓಕೆ ಫ್ರೆಂಡ್ಸ್, ಫಿನಿಶ್.